ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ಮಹಾಲಕ್ಷ್ಮಿಯೈ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೀನರಾಶಿಯವರಿಗೆ ಶನಿಯ ಸಾಡೆಸಾತಿಯ ಪ್ರಭಾವ ಹೇಗಿದೆ? ಸೆಪ್ಟೆಂಬರ್ 2024ರಿಂದ ಮಾರ್ಚ್ 2025ರವರೆಗೆ ಶನಿಗ್ರಹ ಮೀನರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದ್ದಾರೆ ಹಾಗೂ ಶನಿಗ್ರಹದ ವಿಶೇಷ ಮಂತ್ರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಸಾಡೆಸಾತಿ ಶನಿಗ್ರಹ ಅಂದ್ರೇ ಎಲ್ಲರೂ ಭಯವನ್ನು ಪಡ್ತಾರೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಕರ್ಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕೊಡುವವರೇ ಶನಿದೇವರು. ನ್ಯಾಯಾಧೀಶ, ಕರ್ಮಫಲದಾತ. ಪ್ರತಿಯೊಬ್ಬರ ಕರ್ಮ ಧರ್ಮದ ಲೆಕ್ಕಾಚಾರವನ್ನು, ಡೆಬಿಟ್ ಹಾಗೂ ಕ್ರೆಡಿಟ್ಸ್ನ ಲೆಕ್ಕಾಚಾರ ಶನಿಗ್ರಹನೇ ಮ್ಯಾನೇಜ್ ಮಾಡೋದು. ನಮ್ಮ ಕರ್ಮಕ್ಕೆ ತಕ್ಕ ಶಿಕ್ಷೆಗಳನ್ನು ಕೊಟ್ಟು ನಮ್ಮನ್ನು ಒಬ್ಬ ಹೊಸ ಮನುಷ್ಯನಾಗಿ ಪರಿವರ್ತನೆಯನ್ನು ಮಾಡ್ತಾರೆ. ಇದು ಗೋಚಾರದ ಸಾಡೆಸಾತಿ ಫಲ. ಆದರೆ ನಿಮ್ಮ ಪರ್ಸ್ನಲ್ ಬರ್ತ್ ಚಾರ್ಟ್ನಲ್ಲಿ ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹದ ಪ್ಲೇಸ್ಮೆಂಟ್ ಹೇಗಿದೆ ಅಂತ ನೋಡಬೇಕಾಗುತ್ತೆ. ಶನಿಗ್ರಹ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದಾರಾ ಅಥವಾ ನೀಚ ಕ್ಷೇತ್ರ ಅಥವಾ ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದಾರಾ ಅಂತ ನೋಡಬೇಕು. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ಒಳ್ಳೆ ಅಥವಾ ಶುಭ ಭಾವದಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಶನಿಯ ಸಾಡೆಸಾತಿಯಲ್ಲಿ ಒಳ್ಳೆ ರೀತಿಯ ಶುಭ ಫಲಗಳನ್ನೇ ಕೊಡ್ತಾ ಹೋಗ್ತಾರೆ. ಇನ್ ಕೇಸ್ ನೀಚ ಕ್ಷೇತ್ರ ಅಥವಾ ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಅಶುಭ ಫಲಗಳನ್ನು ಕೊಡುತ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿ 30 ವರ್ಷಗಳಿಗೊಮ್ಮೆ, ನೀವು ಯಾವುದೇ ರಾಶಿಯವರಾಗಿದ್ದರೂ ಪರವಾಗಿಲ್ಲ, ಪ್ರತಿ 30 ವರ್ಷಗಳಿಗೊಮ್ಮೆ ಸಾಡೆಸಾತಿ ತನ್ನ ಪ್ರಭಾವವನ್ನು ಬೀರುತ್ತದೆ ನಿಮ್ಮ ಮೇಲೆ. ಪ್ರಸ್ತುತವಾಗಿ ಶನಿಗ್ರಹ ಮೀನರಾಶಿಯವರಿಗೆ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಟ್ರಾನ್ಸಿಟ್ ಆಗಿದೆ, ಸ್ಥಿತವಾಗಿದ್ದಾರೆ. 12ನೇ ಮನೆ ಅಂದರೆ ವ್ಯಯದ ಭಾವ, ಖರ್ಚಿನ ಭಾವ, ಲಾಂಗ್ ಟ್ರಾವೆಲ್ಸ್. ನಿಮಗೆ 1.5 ವರ್ಷದಿಂದ ನಿಮ್ಮ ಮೇಲಿನ ಜವಾಬ್ದಾರಿಗಳು ಹೆಚ್ಚಾಗಿರುತ್ತವೆ. ಶನಿಗ್ರಹ 12ನೇ ಮನೆಗೆ ಬಂದಾಗ ಹಾಸ್ಪಿಟಲ್ಗೆ ಸುತ್ತಾಡಿರ್ತೀರ, ಹೆಚ್ಚಾಗಿ ಖರ್ಚುಗಳನ್ನು ಮಾಡಿಸಿರುತ್ತೆ ಶನಿಗ್ರಹ. ನಿಮ್ಮಿಂದ ಹಣವನ್ನು ಇನ್ವೆಸ್ಟ್ ಮಾಡಿ, ನೀವು ಹಣವನ್ನು ಇನ್ವೆಸ್ಟ್ ಮಾಡಿ ಕಳ್ಕೊಂಡಿರ್ತೀರ. ನಿಮ್ಮ ಫ್ಯಾಮಿಲಿಯವರ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ತಗೊಂಡಿರ್ತೀರ. ನಿಮಗೆ ಅನಿಸಬಹುದು ಜವಾಬ್ದಾರಿಗಳನ್ನು ನಿಭಾಯಿಸಲು ಆಗದೆ ತುಂಬ ಟಯರ್ಡ್ ಫೀಲ್ ಅನಿಸಬಹುದು. ಆದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹ ಸ್ಟ್ರಾಂಗ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದರೆ ನೀವು ಧಾರ್ಮಿಕ ಯಾತ್ರೆಗಳಿಗೋಸ್ಕರ ಹಣದ ವ್ಯಯವನ್ನು ಮಾಡಿರ್ತೀರ. ನೀವು ರೆಸ್ಟ್ಲೆಸ್ ಆಗಿ ಟ್ರಿಪ್ಪು ಟ್ರಾವೆಲ್ಸ್ಗಳನ್ನು ಮಾಡ್ತಾ ಇರ್ತೀರ. ನಿಮ್ಮ ಕಾಲುಗಳಿಗೆ ರೆಸ್ಟ್ ಇರದೆ ಓಡಾಟ ಅಲೆದಾಟಗಳು ಹೆಚ್ಚಾಗಿರುತ್ತದೆ. ಇನ್ ಕೇಸ್ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗಿದ್ದರೆ ನಿಮ್ಮ ಸಾಡೆಸಾತಿಯ ಮೊದಲನೆಯ ಚರಣದಲ್ಲಿ ಅಂದರೆ 2.5 ವರ್ಷದ ಒಳಗೆ, ಸಾಡೆಸಾತಿ ಅಂದರೆ 7.5 ವರ್ಷ ಅಂತ ಕರಿತೀವಿ. 2.5 ವರ್ಷ ನಿಮ್ಮ ಹಿಂದಿನ ರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ 2.5 ವರ್ಷ, ಮೀನರಾಶಿ ಅಂದರೆ ನಿಮ್ಮ ರಾಶಿಯಲ್ಲಿ 2.5 ವರ್ಷ ಹಾಗೂ ನಿಮ್ಮ ರಾಶಿಯಿಂದ 2ನೇ ರಾಶಿಯಾದಂತಹ ಮೇಷರಾಶಿಯಲ್ಲಿ ಶನಿ 2.5 ವರ್ಷ ಇರ್ತಾರೆ. ಈ ರೀತಿ ಶನಿ ಟ್ರಾನ್ಸಿಟ್ ಆದಾಗ ಸಾಡೆಸಾತಿ ಪ್ರಭಾವ ನಿಮಗೆ ಇದ್ದೇ ಇರುತ್ತದೆ. ಆದರೆ ಫಲಗಳು ಚೇಂಜಸ್ ಆಗ್ತಾ ಹೋಗುತ್ತದೆ. ಶನಿಗ್ರಹ ಚೆನ್ನಾಗಿದ್ದರೆ ನಿಮಗೆ ಈ 1.5 ವರ್ಷದಲ್ಲಿ ನಿಮಗೆ MNC ಕಂಪನಿಯಲ್ಲಿ ಜಾಬ್ ಸಿಕ್ಕಿರಬಹುದು. ನಿಮ್ಮ ಜಾಬಲ್ಲಿ ಪರಿವರ್ತನೆಗಳು ಚೇಂಜಸನ್ನು ಕೊಟ್ಟಿರ್ತಾರೆ. ನಿಮ್ಮ ಟಾರ್ಗೆಟ್ ಅಚೀವ್ ಮಾಡಿರ್ತೀರ. ಎಟ್ ಪ್ರೆಸೆಂಟ್ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ವಕ್ರಿಯಾಗಿದೆ. ನವೆಂಬರ್ 14, 2025 ನವೆಂಬರ್ 14ರವರೆಗೂ ಶನಿ ರೆಟ್ರೋಗ್ರೇಡ್ ಆಗಿರುತ್ತದೆ. ಆದ್ದರಿಂದ ಮೀನರಾಶಿಯವರಿಗೆ 11ನೇ ಮನೆಯ ಫಲಗಳನ್ನು ಸಹ ಕೊಡ್ತಾ ಹೋಗ್ತಾರೆ ಶನಿದೇವ. ನಿಮ್ಮ ಮನಸ್ಸಿನಲ್ಲಿ ಪರಿವರ್ತನೆಗಳು, ಆಲೋಚನೆಗಳಲ್ಲಿ ಪರಿವರ್ತನೆಗಳನ್ನು ಮಾಡ್ತಾ ಇರ್ತೀರ. ನಿಮಗೆ ದೊಡ್ಡ ಆಸೆ ಕನಸುಗಳನ್ನು ಇಟ್ಕೊಂಡಿರ್ತೀರ. ಆದರೆ ಆ ಆಸೆಗಳು ಈಡೇರ್ತಾ ಇರೋದಿಲ್ಲ. ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಮಾಡಲು ಟ್ರೈ ಮಾಡ್ತಿರ್ತೀರ. ಆದರೆ 2 ಹೆಜ್ಜೆ ಮುಂದೆ ಇಡಲು ಹೋಗ್ತೀರಾ, ಅಷ್ಟೇ ಬೇಗ 2 ಹೆಜ್ಜೆ ಹಿಂದಕ್ಕೆ ಬರುವ ಹಾಗೆ ಫೀಲ್ ಆಗುತ್ತೆ. ಹಿಂದಕ್ಕೆ ಮತ್ತೆ 2 ಹೆಜ್ಜೆಯನ್ನು ಇಡ್ತೀರ. ಕೆಲಸಗಳು ಆಗ್ತಾ ಇರೋದಿಲ್ಲ. ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ತೊಂದರೆಗಳು, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ನೀವು ಪ್ರೀತಿಸಿದ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿರ್ತಾರೆ. ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿರ್ತೀರ. ಆದರೆ ಮಾರ್ಚ್ 2025ರ ನಂತರ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಖರ್ಚುಗಳು ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ. ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಲೈಫ್ ಸ್ಟೈಲ್ಗಳಲ್ಲಿ ಚೇಂಜಸ್ಸನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಎಂದು ಶನಿದೇವ ನಿಮ್ಮ ಕಣ್ಣನ್ನು ತೆರೆಸುತ್ತಾರೆ. ಭ್ರಮೆಯಿಂದ ಹೊರಗಡೆ
ಪ್ರಾಕ್ಟಿಕಲ್ ಪ್ರಪಂಚಕ್ಕೆ ಕರೆದುಕೊಂಡು ಬರ್ತಾರೆ. 14 ನವಂಬರ್ ನಂತರ 14 ನವಂಬರ್ ನಂತರ ನಿಮ್ಮ ಬಿಸ್ನೆಸ್ಗಳಲ್ಲಿ ಲಾಸಸ್ಗಳು ಕಡಿಮೆ ಆಗ್ತಾ ಬರುತ್ತವೆ. ಧರ್ಮಕ್ಕಿಂತ ಹೆಚ್ಚಾಗಿ ಕರ್ಮದಲ್ಲಿ ನಂಬಿಕೆಯನ್ನು ಇಡಿ. ಭಗವಂತ ಹೇಳೋದು, ನಿಮ್ಮ ಕರ್ಮವನ್ನು ನೀವು ಸರಿಯಾಗಿ ಮಾಡಿದರೆ ಧರ್ಮ ತಾನಾಗಿಯೇ ನಿಮ್ಮ ಬಳಿ ಬರುತ್ತದೆ ಅಂತ ಹೇಳ್ತಾರೆ. ಧರ್ಮದ ದಾರಿಯಲ್ಲೂ ಇರಬೇಕು, ಆದರೆ ಕೆಲಸ ಕಾರ್ಯವನ್ನು ಬಿಟ್ಟು ಧಾರ್ಮಿಕ ಯಾತ್ರೆ ಮಾಡೋದು, ಭಕ್ತಿ ಭಾವದಲ್ಲಿ ಮುಳುಗಿರೋದು ಸರಿಯಲ್ಲ. ದೇವರನ್ನು ನಂಬಬೇಕು. ಎಟ್ ದ ಸೇಮ್ ಟೈಮ್ ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿದ್ರೆ ಶನಿದೇವ ಖಂಡಿತವಾಗಿಯೂ ಶನಿಯ ಸಾಡೆ ಸಾತಿಯಲ್ಲಿ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು, ಮೆಚುರಿಟಿ, ಲೈಫ್ ಲೆಸನನ್ನು ಕಲಿಸ್ತಾರೆ. ಲೈಫ್ ಲೆಸನ್ ಟೀಚ್ ಮಾಡೇ ಹೋಗೋದು. ಪಾಸಿಟಿವ್ ಆಗಿರಿ, ಧೈರ್ಯವಾಗಿರಿ. ಪ್ರತಿದಿನ ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸ್ತಾ ಬನ್ನಿ. ಬೀಜ ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ 21 ಬಾರಿ ಪಠಿಸುತ್ತಾ ಬನ್ನಿ. ಪ್ರತಿ ಶನಿವಾರ ಹಾಗೂ ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠಿಸಿ. ಖಂಡಿತವಾಗಿಯೂ ಶನಿದೇವ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ಕೊಟ್ಟೇ ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.